ಈ ಸಾಯಿ ಸಚ್ಚರಿತ್ರೆ. ದಾಂಬುಲಕ್ಕರ ಕಾಕಾ ಸಾಹೇಬ್ ದೀಕ್ಷಿತ್ ಮತ್ತು ನಾನಾ ಸಾಹೇಬರು ಗೆಳೆಯರಾಗಿದ್ದರು. ಒಮ್ಮೆ ಅವರ ಗೆಳೆಯರೊಬ್ಬರ ಮಗನಿಗೆ ತೀವ್ರ ಕಾಯಿಲೆಯಾಗಿತ್ತು. ಅವರಿಗೆ ಶಿರಡಿಗೆ ಹೊರಡುವ ಮನಸ್ಸಿರಲಿಲ್ಲ. ಆಗ ನಾನಾ ಅವರು ಶಿರಡಿಗೇಕೆ ಹೋಗಲಿಲ್ಲ ಎಂದಾಗ ಅವರು ದಾದರ್ ತಲುಪಿದರು. ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಒಮ್ಮೆ ಮುಸ್ಲಿಂ ಯುವಕ, ನೀವು ಮಾನ್ಮಾಡ್ ಮೇಲೆಗೆ ಹೋಗಿ ಎಂದು ಸಲಹೆ ನೀಡಿದರು. ಆದರೆ ಮತ್ತೆ ಅವರು ಕಾಣಲಿಲ್ಲ. ದಾಂಬೋಲಕರು ಮಾರನೇ ದಿನ ಶಿರಡಿ ತಲುಪಿದರು. ಶಿರಡಿಯಲ್ಲಿ ಹೆಚ್ಚಿನ ಜನ ಸಂದಣಿ ಇರಲಿಲ್ಲ. ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನವಾಯಿತು. ಗೋವಿಂದರಾವ್ ರಘುನಾಥ ದಾಂಬೋಲಕರ್ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಚರಣ ಸ್ಪರ್ಶ ಮಾಡಿದರು. ಇದರಿಂದ ಅವರ ಪೂರ್ವ ಜನ್ಮದ ಕರ್ಮ ಕರಗಿ ಪುನರ್ಜನ್ಮದಂತೆ ಅನುಭವವಾಯಿತು. ದಾಂಬೋಲಕರ್ ಅವರು ಬಾಳಾಸಾಹೇಬ್ ಘಾಟೆ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು. ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ. ಆನಂತರ ಅವರು ಮಸೀದಿಗೆ ಹೊರಟಾಗ ಸಾಯಿಯವರು ದಾಂಬೋಲಕರ್ ಅವರನ್ನು ನೋಡಿ, ಈ ಹೇಮಾಂಡ ಪಂಥ ಏನೆನ್ನುತ್ತಾನೆ ಎಂದರು. ಹೇಮಾದ್ರಿ ಪಂತರು ದೇವಗಿರಿ ಅರಸರ ಆಸ್ಥಾನ ವಿದ್ವಾಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದರು. ಬಾಬಾ ಈ ಹೆಸರನ್ನು ದಾಂಬೋಲಕರಿಗೆ ಅಹಂಕಾರ ಕಳೆಯಲು ಅನುಗ್ರಹಿಸಿದರು. ಅಂದಿನಿಂದ ಅವರು ಹೇಮಾಂಡ ಪಂಥರಾದರು. ಪಾರಮಾರ್ಥಿಕ ಸಾಧನೆಗೆ ಶ್ರೀ ಗುರುಗಳ ಅಗತ್ಯವಿದೆ. ಈ ಶ್ರೀ ಗುರುವೇ ಸಂಸಾರ ಸಾಗರ ದಾಟಿಸುವ ನಾವೆಯಂತೆ. ಶ್ರೀ ಸಾಯಿ ಸಚ್ಚರಿತೆ 2ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.